ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು ಇಡೀ ರಾಜ್ಯದ ಛಲವಾದಿ ಬಂಧುಗಳೆಲ್ಲ ಇವತ್ತು ಶೋಕದ ಒಂದು ಇದರಲ್ಲಿ ನಾವು ಇದಾಗಿದ್ದೀವಿ. ಯಾಕೆಂದರೆ ಇಂಥ ಒಬ್ಬ ಸ್ನೇಹಮಯಿ ಉದಾರ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಮತ್ತು ಕಷ್ಟದಲ್ಲಿರೋರಿಗೆ ಆ ಕ್ಷಣದಲ್ಲಿ ಪರಿಹಾರ ಮಾಡೋಂಥ ವ್ಯಕ್ತಿ ನಾವು ಇಂದೂ ನೋಡಿಲ್ಲ, ಮುಂದೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ದಕ್ಷ ಅಧಿಕಾರಿ, ಜೊತೆಗೆ ಯಾರೇ ಒಬ್ಬ ಅಧಿಕಾರಿಯಾಗಿರಲಿ, ಒಬ್ಬ ಕಡು ಬಡವ ಆಗಿರಲಿ, ನನಗೆ ಕಷ್ಟ ಅಂತಂದರೆ ಅದನ್ನು ಅಲ್ಲೇ 5 ನಿಮಿಷದಲ್ಲಿ ಏನಾಗಬೇಕು ಅನ್ನೋದನ್ನು ಮಾಡಿ ಸ್ಯಾಂಕ್ಷನ್ ಮಾಡಿ ಕೈ ಕೊಡ್ತಿದ್ದಂಥ ಏಕೈಕ ವ್ಯಕ್ತಿ ಅಂತಂದರೆ ಕೆ ಶಿವರಾಮವರು. ಮತ್ತು ಆ ಇಲಾಖೆಗಳಲ್ಲಿ ಇವರ ಒಂದು ದಕ್ಷ ಆಡಳಿತನ ಕೊಡೋದ್ರಿಂದ ಪ್ರತಿಯೊಬ್ಬ ಅವರ ಕೆಳ ಹಂತದ ಅಧಿಕಾರಿಗಳು ತರ ಅಂತ ನಡುಗ್ತಿದ್ರು. ಯಾಕೆಂತಂದರೆ ಇವರು ಒಂದೇ ಒಂದು ಮಾತು ಹೇಳ್ತಾಯಿದ್ರು ಯಾರಿಗೆ ಆದ್ರೂ, ಗುಡಿಸಲಿಂದ ಗುಡಿಸಲಿಗೆ. ಅರ್ಥ ಆಯ್ತಾ? ಗುಡಿಸಲಿಂದ ಗುಡಿಸಿಗೆ ಅಂದರೆ ಶಿವರಾಮ್ ಅವರು ಗುಡಿಸಲಲ್ಲಿ ಹುಟ್ಟಿದ್ರು. ಆ ಗುಡಿಸಲಲ್ಲಿರೋರಿಗೆ ನಾನು ಕೆಲಸ ಮಾಡಬೇಕು ಅನ್ನೋಂಥ ಒಂದು ಮನೋಭಾವನೆನ ಅವರು ಇಟ್ಕೊಂಡ್ರು. ಇಂಥ ಒಂದು ಮನಸ್ಥಿತಿ ಉಳ್ಳಂಥ ಒಬ್ಬ ವ್ಯಕ್ತಿಗೆ ನಾವು ಪರಮೇಶ್ವರ ಇರ್ಬೋದು, ಮಹದೇವಪ್ಪ ಇರ್ಬೋದು, ಯಾಕೆಂದರೆ ನಾವು ಹೋಗಿ ಇವಾಗ ಇದು ಎಲೆಕ್ಟೆಡ್ ಬಾಡಿ, ಯಾವುದೋ ಛಲವಾದಿ ಮಹಾಸಭಾ ಎಲೆಕ್ಟೆಡ್ ಬಾಡಿ ತಮಗೆ ಗೊತ್ತಿರೋ ಹಾಗೆ. ತಾವು ಕೂಡ ಆ ಒಂದು ಸಂದರ್ಭದಲ್ಲಿ ಬಂದು ಕೆ ಶಿವರಾಮ್ ಅವರು ಒಂದು 15 ಜನರ ತಂಡ ಏನು ಒಂದು ಭಾಳ ಬಹುಮತದಿಂದ ಅಂತರದಿಂದ ಗೆದ್ದಂಥ ಒಂದು ತಂಡ ಇದು. ಹಾಗಾಗಿ ಅವ್ರಿಗೆ ಒಂದು ಕನಸಿತ್ತು, ನಾನು ಛಲವಾದಿ ಭವನನ ಸಂಪೂರ್ಣವಾಗಿ ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಅದು ನಮ್ಮ ಸಮುದಾಯಕ್ಕೆ ನಾನು ಅದನ್ನು ಇದು ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇರ್ತದೆ. ಆದರೆ ಅವ್ರ ಮನಸ್ಥಿತಿ ಇವತ್ತು ಏನಾಗಿದೆ ಅಂತಂದರೆ ಹುಸಿ ಸುಳ್ಳಾಗ್ಬಿಟ್ಟಿದೆ. ನನ್ನಿಂದ ಅದನ್ನು ನಾನು ಏನೆಲ್ಲ ಮಾಡಿದೆ, ನನಗೆ ಎಲ್ಲ ಒಂದು ವಿಚಾರ ಗೊತ್ತು, ಯಾವ ಇಲಾಖೆಯಲ್ಲಿ ಏನು ತಗೊಬರ್ಬೇಕು, ಏನು ತರಬಾರ್ದು ಅನ್ನೋಂಥ ಎಲ್ಲ ವಿಚಾರ ಗೊತ್ತಿದ್ರೂ ಕೂಡ ನಾನು ಯಾಕೆ ಇದರಲ್ಲಿ ಫೇಲ್ಯೂರ್ ಆದೆ ಅನ್ನೋಂಥ ಒಂದು ಇದರಲ್ಲಿ ನೋವಿತ್ತು ಅವ್ರಿಗೆ. ಆ ನೋವನ್ನ ಹೋಗ್ಲಾಡಿಸ್ಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಅವ್ರಿಗೆ ಜೀವ ಇತ್ತು ಆ ಛಲವಾದಿ ಅನ್ನೋಂಥದ್ದು. ನೋಡಿ, ಅವ್ರದ್ದು ತೋಟ ಇದೆ, ಮನೆಗಳಿದೆ, ಏನೋ ಇದೆ, ಆ ಜಾಗಕ್ಕೆ ತಗೊಂಡೋಗಿ ಹಾಕ್ಬೋದಾಗಿತ್ತು. ಆದರೆ ನಮ್ಮ ಮನಸ್ಥಿತಿ ಏನು ಅಂತಂದರೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಅವ್ರ ಪ್ರಾಣನೇ ತ್ಯಾಗ ಮಾಡಿದ್ದಾರೆ. ಆ ಒಂದು ಜಾಗದಲ್ಲಿ ಇವ್ರನ್ನ ನಾವು ಲೀನ ಮಾಡಬೇಕು ಅನ್ನೋಂಥ ಒಂದು ಮಹದಾಸೆ ಇಟ್ಕೊಂಡಿದ್ದೀವಿ. ನಾವೇನು ಕಂಠೀರವ ಸ್ಟುಡಿಯೋಲ್ಲಿ ಕೇಳ್ತಾ ಇಲ್ಲ, ಅಥವಾ MG ರೋಡಲ್ಲಿ ನಾವು ಏನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಸಮುದಾಯಕ್ಕೆ ಕೊಟ್ಟಿರೋಂಥ 2 ಎಕರೆ ಜಾಗದಲ್ಲಿ ಅವ್ರನ್ನ ಒಂದು ಇದು ಮಾಡಿ ಮುಂದಿನ ಪೀಳಿಗೆಗೆ ಮತ್ತು ಈಗಿರ್ತಕ್ಕಂಥ ಅವರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ಯುವಕರು ಅವರ ಒಂದು ಸ್ಮರಣೆ ಮಾಡೋಂಥ ಒಂದು ಇದಾಗಬೇಕು. ಮತ್ತು ಅವ್ರಿಗೆ ಒಂದು ಕಲ್ಪನೆ ಇತ್ತು, IAS, IPS, KS ಮತ್ತು STC, FTC ಏನು ಪ್ರೊಫೆಷ್ನರಿ ಇದಕ್ಕೆ ಕೋಚಿಂಗ್ ಸೆಂಟ್ರನ್ನ ಇದು ಮಾಡಿ ಒಬ್ಬ ಯುವತಿ ಮತ್ತು ಯುವಕರನ್ನ ಆ ಒಂದು ಏನು ವಸತಿ ನಿಲಯದಲ್ಲಿ ಅವ್ರನ್ನ ತಂದು ಅವ್ರನ್ನ ಏನು ಅವರು ಮನಸ್ಥಿತಿ ಇಟ್ಕೊಂಡಿದ್ದಾರೆ. IAS ಅಂತಂದರೆ IAS ಮಾಡಿ ಹೊರಗಡೆ ಕಳಗಿಸ್ಬೇಕು, IPS ಅಂತಂದರೆ IPS ಮಾಡಿ ಹೊರಗಡೆ ತರಬೇಕು ಅನ್ನೋಂಥ ಮಹದಾಸೆ ಇಟ್ಕೊಂಡಿದ್ರು. ಆ ಒಂದು ಇದನ್ನು ನಾವು ಮುಂದುವರಿಸ್ಬೇಕು ಅನ್ನೋದ್ರಿಂದ ಅವರ ಒಂದು ಆಶೀರ್ವಾದ ನಮಗಲ್ಲಿರಬೇಕು. ಇದಕ್ಕೋಸ್ಕರ ನಾವು ಆ ಜಾಗನ ನಾವು ಇದು ಮಾಡ್ತಾ ಇರೋದು. ಹಾಗಾಗಿ ನಮಗೆ ಬೇರೆ ಉದ್ದೇಶ ಇಲ್ಲ, ಅವರ ಒಂದು ಶ್ರಮ ಇದೆ, ಸಾರ್ಥಕತೆ ಇದೆ. ಹಾಗಾಗಿ ಅವ್ರಿಗೆ ಏನು ನಾನು ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅನ್ನೋಂಥ ಒಂದು ಕೊರಗಿತ್ತು, ಅವ್ರನ್ನ ಲೀನ ಮಾಡಿ ಅವರ ಒಂದು ಆತ್ಮಕ್ಕೆ ಗೌರವ ತರಬೇಕು ಅನ್ನೋಂಥ ಈ ಒಂದು ಏಕೈಕ ಉದ್ದೇಶದಿಂದ ನಾವು ಇದನ್ನು ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಕೊಡಲಿಲ್ಲ ಜಾಗ ಅಂತಂದ್ರೆ ನೀವು ಮುಂದೆ ಏನು ಮಾಡ್ತೀವಿ? ಇವಾಗ ವಿಧಾನಸೌಧಕ್ಕೆ ಹೋಗ್ತೀವಿ. ನಾವು ವಿಧಾನಸೌಧಕ್ಕೆ ಹೋಗಿ ನಾವು ಅಲ್ಲಿ ನಾವು ನಮ್ಮ ಸಾಹೇಬರ ಒಂದು ಪಾರ್ಥಿವ ಶರೀರನ ಇಟ್ಕೊಂಡು ಎಷ್ಟು ದಿನ ಆದ್ರೂ ನಾವು ಇಲ್ಲ, ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ನಿಮಿಷ ಫ್ಯಾಮಿಲಿ ಅದಲ್ಲ, ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇದು ನಮ್ಮ ಸೊತ್ತಲ್ಲ, ಸಾರ್ವಜನಿಕರ ಸೊತ್ತು. ಯಾಕೆಂದರೆ ನಿಮ್ಮನ್ನ ಯಾವ ಮಟ್ಟದಲ್ಲಿ ಪ್ರೀತಿ ಮಾಡ್ತಿದ್ದೀರೋ ಅನ್ನೋದು ನಿಮಗೆ ಗೊತ್ತು. ಹಾಗಾಗಿ ನಾವು ಯಾವುದಕ್ಕೂ ಕೂಡ ಅಡ್ಡಿಪಡಿಸೋದಿಲ್ಲ, ನೀವೇನು ತೀರ್ಮಾನ ತಗೋತೀರೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ತಾವು ಹೇಳ್ದಂಗೆ ಏನಾದ್ರೂ ಕೊಡಲಿಲ್ಲ ಅನ್ನೋದಾದರೆ ಅಲ್ಲೇ ಬೇಕಾದ್ರೆ ಅವರ ಶವ ಕೊಳೆತು ನಾತ್ ಬಿಡಲಿ, ಅಲ್ಲೇ ಧರಣಿ ಮಾಡ್ತೀವಿ ನಾವು. ಅಲ್ಲಿ ನಾವು ಕೂತ್ಕೊಂಡು ನಮ್ಮ ಆಸೆ ಏನು ಈಡೇರೋ ತನಕನೂ ಕೂಡ ನಾವು ಆ ಒಂದು ಸಹಕಾರನ ನಾವು ಇದು ಮಾಡ್ತೀವಿ.
ಇನ್ಯಾರಿಗೆ ಸಹಾಯ ಮಾಡ್ತಾರೆ? ಈಗ ಕೇಶವನಮ್ಮವರು ನಮ್ಮ ಸಮುದಾಯದಲ್ಲಿ ಭಾಳ ಎತ್ತರಕ್ಕೆ ಇಳಿದು ಬೆಳೆದಂಥವ್ರು, ನಮ್ಮ ಸಮುದಾಯದವರಿಗೆ ಸಹಾಯ ಮಾಡಿದಂಥ ನಾಯಕರು, ಕನ್ನಡದಲ್ಲಿ ಮೊದಲ ಬಾರಿಗೆ IAS ಮಾಡಿದಂಥವ್ರು. ಇಂಥವ್ರಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಕಲಾಕ್ರಮದಲ್ಲಿ ಜಾಗ ಕೊಡೋಲ್ಲ ಅಂದರೆ ಎಂಥ ದುರಂತ ಇದು! ಸಮುದಾಯ ದುರಂತ, ನಾಯಕರ ದುರಂತ, ನಮ್ಮ ನಾಯಕರುಗಳ ಶೋಷಣೆನ ಏನು ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಇದ್ರ ಬಗ್ಗೆ ಮಾಧ್ಯಮದವರು ಎಲ್ಲ ಕಡೆ ಬಿತ್ತರಿಸಿ ಸರ್ಕಾರ ಗಮನ ಸೆಳಿಬೇಕು ಅಂತೇಳಿ ನಮ್ಮ ಮನವಿ ಮಾಡ್ತೀನಿ. ಏನು ತೊಂದರೆ ಆಗ್ತಿದೆ? ತೊಂದರೆ ಏನಾಗ್ತಿರುತ್ತೆ ಸರ್? ಸರ್, ಈಗ ನಮ್ಮ ಸಮುದಾಯದಲ್ಲಿ ಛಲವಾದಿ ಸಮಾಜದಲ್ಲಿ ಭಾಳ ಎತ್ತರಕ್ಕೆ ಬಾಬಾ ಅಂಬೇಡ್ಕರ್ ಅವರು, ಬಸವಲಿಂಗಪ್ಪರು ಆದಮೇಲೆ ಇವರು ನಮ್ಮ ಸಮುದಾಯಕ್ಕೆ ಭಾಳ ಹೋರಾಟ ಮಾಡಿದ್ದಾರೆ. ಅವ್ರನ್ನ ನಾವು ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಕಲಾಗ್ರಾಮದಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತೇಳಿ ನಮ್ಮ ಮನವಿ. ಇವ್ರಿಗೆಲ್ಲ ಅರ್ಹತೆ ಇದೆ. ಅಂಥವ್ರಿಗೆ ನಮ್ಮ ಸಮುದಾಯದ MLAಗಳೇ ಆಗಲಿ, ಮಂತ್ರಿಗಳೇ ಆಗಲಿ ಏನೂ ಗಮನ ಹರಿಸ್ತಾ ಇಲ್ಲ. ಬಟ್ ಇವ್ರು ಕೇಳೋಕೆ ಆಗ್ತಾ ಇಲ್ವೋ, ಇಲ್ಲ ಕೇಳೋ ಪರಿಸ್ಥಿತಿ ಇಲ್ವೋ, ಇಲ್ಲ ಮಾಡೋ ಮನಸ್ಸು ಇಚ್ಛೆ ಇಲ್ವೋ, ಯಾವುದೂ ಗೊತ್ತಾಯ್ತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ಕೂಡಲೇ ಪರಿಹಾರ ಇದು ಮಾಡಬೇಕು ಅಂತೇಳಿ ಕೇಳ್ಕೊತೀನಿ.